ಇನ್ನು ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಪ್ರಭು ಶ್ರೀರಾಮನ ಜಪ ನಡೀತಾ ಇದೆ. ರಾಮೋತ್ಸವಕ್ಕೆ ಅಯೋಧ್ಯೆಯಲ್ಲಿ ದೇವಲೋಕವೇ ಸೃಷ್ಟಿಯಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಭರದಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ರಾಮ ಮಂದಿರದಲ್ಲಿ ಸಾವಿರಾರು ಜನರಿಂದ ಸಿದ್ಧತಾ ಕಾರ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಮ ಮಂದಿರಕ್ಕೆ ಬಗೆ ಬಗೆಯ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಮಂದಿರದ ಹೂವಿನ ಅಲಂಕಾರ ನೋಡುಗರು ಭಕ್ತರ ಕಣ್ಮನವನ್ನು ಸೆಳೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ಕೆಲಸಗಾರರು ರಾಮ ಮಂದಿರದ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅಯೋಧ್ಯೆ ನಗರಿಯನ್ನು ತಲುಪಿದರೆ ಸಾಕು, ಅಯೋಧ್ಯೆ ನಗರಿಯ ರಸ್ತೆಯುದ್ದಕ್ಕೂ ಬಗೆ ಬಗೆಯ ಲೈಟಿಂಗ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಬಗೆ ಬಗೆಯ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ 51 ಘಾಟ್ಗಳಲ್ಲೂ ಕೂಡ ಲಕ್ಷಾಂತರ ದೀಪಗಳನ್ನು ಬೆಳಗಲಾಗ್ತಾ ಇದೆ. ಅದೇ ರೀತಿಯಾಗಿ ಮಂದಿರದ ಪ್ರಾಂಗಣಕ್ಕೆ ಕಾಲಿಟ್ಟು ಬಿಟ್ಟರೆ ಸಾಕು, ಒಂದು ರೀತಿಯಾಗಿ ಸ್ವರ್ಗವೇ ಧರೆಗೆ ಇಳಿದು ಬಂದಿರುವಂತಹ ಒಂದು ಭಾಸವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಗೆ ಬಗೆಯ ಹೂವುಗಳು, ದೇಶದ ಮೂಲೆ ಮೂಲೆಯಲ್ಲಿ ಸಿಗುವಂತಹ ಪ್ರತಿಯೊಂದು ತೆರನಾದಂತಹ ಹೂವುಗಳಿಂದ ಮಂದಿರವನ್ನು ಅಲಂಕಾರ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನೋಡ್ತಾ ಇದ್ದೀರಿ, ಬಗೆ ಬಗೆಯ ಹೂವುಗಳನ್ನು ದೇಶದ ಮೂಲೆ ಮೂಲೆಯಿಂದ ತರಿಸಲಾಗಿದೆ. ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು ನಾಳೆ ಭಾಗಿಯಾಗ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಭದ್ರತೆ ಕೂಡ ಒದಗಿಸಲಾಗಿದೆ. ಇನ್ನು 51 ಘಾಟ್ಗಳು, ರಾಮ ಮಂದಿರ ಅಂತಂದಾಗ, ಅಯೋಧ್ಯೆ ಅಂತ ಬಂದಾಗ ಸರಯೂ ನದಿ ತಟದಲ್ಲಿ ಇರುವಂತಹ ಒಟ್ಟು 51 ಘಾಟ್ಗಳಲ್ಲಿ ಪ್ರತಿಯೊಂದು ಘಾಟ್ಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಇನ್ನು ನಾವು ಈ ಒಂದು ರಾಮ ವಿಷಯಕ್ಕೆ ಸಂಬಂಧಪಟ್ಟಂತೆ, ಪ್ರಭು ಶ್ರೀರಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತೆರನಾದಂತಹ ಕಥೆಗಳಿದ್ದಾವೆ, ಪ್ರತೀತಿಗಳಿದ್ದಾವೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳಿದ್ದಾವೆ. ಅದೆಲ್ಲವೂ ಕೂಡ ಈಗ ಸರಯೂ ನದಿ ತಟದಲ್ಲಿ ಇರುವಂತಹ ಘಾಟ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲ ರಾಜ್ಯದಿಂದ ಬಂದಿರುವಂತಹ ಅನೇಕರು ಅಲ್ಲಿ ಯಾವ ರೀತಿಯಾದಂತಹ ಸಾಂಸ್ಕೃತಿಕ ಆಚರಣೆಗಳಿದ್ದಾವೆ, ಅದೇ ರೀತಿಯಾಗಿ ರಾಮನ ಪ್ರಾತಿನಿಧ್ಯತೆಗೆ ಸಂಬಂಧಪಟ್ಟಂತೆ, ರಾಮನ ಕಥೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ವಾಡಿಕೆ ಇದೆ, ಅದೇ ರೀತಿಯಾಗಿ ಪೂಜೆ ಪುನಸ್ಕಾರಗಳಲ್ಲಿ ಇರುವಂತಹ ಭಿನ್ನತೆ, ಇದೆಲ್ಲವೂ ಕೂಡ ಒಂದೇ ಬಾರಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ 51 ಘಾಟ್ಗಳಲ್ಲೂ ಕೂಡ ವಿಧವಾಗಿರುವಂತಹ ಪೂಜೆ ಪುನಸ್ಕಾರಗಳು ನೋಡುಗರನ್ನು ಕೈ ಬೀಸಿ ಕರೀತಾ ಇದೆ. ಅದೇ ರೀತಿಯಾಗಿ ಭವ್ಯವಾದಂತಹ ಮಂದಿರ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಇದೇ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ, ರಾಮಲಲ್ಲಾನ ಆ ಒಂದು ಮುಗುಳು ನಗೆ, ಮಂದಹಾಸ ನಗೆ ಎಂಥವರನ್ನು ಕೂಡ ಮಂತ್ರಮುಗ್ಧವರನ್ನಾಗಿಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಈ ಅಲಂಕಾರ ಇದೆಯಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಕಂಡು ಬರ್ತಾ ಇಲ್ಲ. ಒಂದೆಡೆ ಬಗೆ ಬಗೆಯ ಲೈಟ್ಗಳನ್ನು ಅಳವಡಿಕೆ ಮಾಡಿ ರಸ್ತೆಯುದ್ದಕ್ಕೂ ಕೂಡ, ರಸ್ತೆಯ ಒಂದು ಮೂಲೆ ಮೂಲೆಯಲ್ಲೂ ಕೂಡ ನಿಮಗೆ ಆ ಒಂದು ಅಲಂಕಾರ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿಯಾಗಿ ಲೈಟಿಂಗ್ಸ್ಗಳು, ಬೆಳಕು ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ಇದು ರಾಮ ಮಂದಿರದ ಎದುರುಗಡೆ ಹಾಕಿರುವಂತಹ ಒಂದು ವೆಲ್ಕಮ್ ಫ್ಲೆಕ್ಸು, ಅದನ್ನು ಕೂಡ ಬಹುದೊಡ್ಡದಾಗಿರುವಂತಹ ಬೃಹತ್ ಗಾತ್ರದಲ್ಲಿ ಹಾಕಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಬಂದು ಬೀಡುಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಅನೇಕ ಸೆಲೆಬ್ರಿಟಿಗಳು ಕೂಡ, ಅನೇಕ ಗಣ್ಯರು ಕೂಡ ಈಗಾಗಲೇ ಬಂದು ಅಯೋಧ್ಯೆ ನಗರಿಯಲ್ಲಿ ಈಗಾಗಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ನಾಳೆ ಬೆಳಗಿನ ಜಾವಕ್ಕೆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಅನೇಕರು ನಾಳೆ ಪುಣ್ಯ ಸ್ನಾನವನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಪ್ರಧಾನಿ ಮೋದಿಯವರು ಕೂಡ ನಾಳೆ ಬೆಳಗಿನ ಜಾವದಲ್ಲಿ ಸರಯೂ ನದಿಗೆ ತೆರಳಿ ಸ್ನಾನವನ್ನು ಮಾಡಿ, ಅದೇ ರೀತಿಯಾಗಿ ಸರಯೂ ನದಿ ನೀರನ್ನು ಕಳಸದಲ್ಲಿ ತುಂಬಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪುಣ್ಯ ಸ್ನಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಧಾರ್ಮಿಕ ಆಚರಣೆ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕೊರತೆಗಳಾಗದಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೊನೆಯ ಹಂತದಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ
ಮಂದಿರವನ್ನು ಅಲಂಕಾರ ಮಾಡುವಂತಹ ಕೆಲಸವೂ ಕೂಡ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಬೆಳಗಿನ ಜಾವ ಹೊತ್ತಿಗೆ ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಇನ್ನದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸಗಾರರು ಕೆಲಸವನ್ನು ಮಾಡ್ತಾ ಇದ್ದಾರೆ.